ಎಲ್ಲರಿಗೂ ಪರಾಭವ ನಾಮ ಸಂವತ್ಸರದ ಯುಗಾದಿಯ ಹಾರ್ದಿಕ ಶುಭಾಶಯಗಳನ್ನು ತಿಳಿಸುತ್ತಾ, ಶ್ರೀ ಅಶ್ವಥ್ ನಾರಾಯಣ್ ನಿವೃತ್ತ ಕನ್ನಡ ಭಾಷಾ ಶಿಕ್ಷಕರು, ಮೈಸೂರು, ಇವರು ಯುಗಾದಿ ಹಬ್ಬದ ಬಗ್ಗೆ ರಚಿಸಿರುವ ಕವಿತೆಯನ್ನು ನಿಮ್ಮ ಮುಂದೆ ವಾಚಿಸಲಿದ್ದಾರೆ ವೆಂಕಟೇಶ್ ಬೆಳತೂರು. ಕವನದ ಶೀರ್ಷಿಕೆ ಹೊಸ ಯುಗಾದಿ. ಕವನದ ಶೀರ್ಷಿಕೆ ಹೊಸ ಯುಗಾದಿ. ಹೊಸ ಯುಗಾದಿ ಮರಳಿ ಬಂದು ಜನಕ್ಕೆ ಹರುಷ ತರುತ್ತಿದೆ. ಹೊಸ ಯುಗಾದಿ ಮರಳಿ ಬಂದು ಜನಕ್ಕೆ ಹರುಷ ತಂದಿದೆ. ಹಸುರು ಚಿಗುರು ಉಸಿರು ಕೊಟ್ಟು ಧರೆಗೆ ಸೊಬಗು ನೀಡಿದೆ. ಹೊಸ ಯುಗಾದಿ ಮರಳಿ ಬಂದು ಜನಕ್ಕೆ ಹರುಷ ತಂದಿದೆ. ಹಸಿರು ಚಿಗುರು ಉಸಿರು ಕೊಟ್ಟು ಧರೆಗೆ ಸೊಬಗು ನೀಡಿದೆ. ಬೇವು ಬೆಲ್ಲ ಬೆರೆಸಿ ತಿನ್ನಲು ಹಬ್ಬ ಹುರುಪು ಕೊಡುತ್ತಿದೆ. ಮಾವಿನೆಲೆಯ ತೋರಣದಲ್ಲಿ ಮನೆಗೆ ಶಾಂತಿ ಬಂದಿದೆ. ಬೇವು ಬೆಲ್ಲ ಬೆರೆಸಿ ತಿನ್ನಲು ಹಬ್ಬ ಹುರುಪು ಕೊಡುತ್ತಿದೆ. ಮಾವಿನೆಲೆಯ ತೋರಣದಲ್ಲಿ ಮನೆಗೆ ಕಾಂತಿ ಬಂದಿದೆ. ಇಂಪು ಗಾನ ಪಿಕವು ಹಾಡಿ ಮನಕ್ಕೆ ಮುದವ ತರುತ್ತಿದೆ. ಕಂಪು ಬೀರೆ ಮೊಲ್ಲೆ ಜಾಜಿ ಹಿತದ ಗಾಳಿ ಬೀಸಿದೆ. ಇಂಪು ಗಾನ ಪಿಕವು ಹಾಡಿ ಮನಕ್ಕೆ ಮುದವ ತರುತ್ತಿದೆ. ಕಂಪು ಬೀರೆ ಮೊಲ್ಲೆ ಜಾಜಿ ಹಿತದ ಗಾಳಿ ಬೀಸಿದೆ. ಬಿಸಿಲ ಬೇಗೆ ಇದ್ದರೇನು ಹಬ್ಬವಂತೂ ನಡೆದಿದೆ. ಬಿಸಿಲ ಬೇಗೆ ಇದ್ದರೇನು ಹಬ್ಬವಂತೂ ನಡೆದಿದೆ. ವಸನ ಹೊಸತು ತೊಟ್ಟುಕೊಂಡು ಮಕ್ಕಳಾಟ ಸಾಗಿದೆ. ಎಂದಿನಂತೆ ಬಾಳ ಪಯಣ ಮುಂದೆ ಚಲಿಸಿದೆ. ಎಂದಿನಂತೆ ಬಾಳ ಪಯಣ ಮುಂದೆ ಚಲಿಸಿದೆ. ಬಂಧು ಬಳಗ ಸೇರಿಕೊಂಡು ಭಾವಬಂಧ ಬೆಸೆದಿದೆ. ಎಂದಿನಂತೆ ಬಾಳ ಪಯಣ ಮುಂದೆ ಚಲಿಸಿದೆ. ಬಂಧು ಬಳಗ ಸೇರಿಕೊಂಡು ಭಾವಬಂಧ ಬೆಸೆದಿದೆ. ನವಯುಗಾದಿ ಬರುವ ಸಮಯ ಜನತೆ ಸುಖವ ಹೊಂದಲಿ. ನವಯುಗಾದಿ ಬರುವ ಸಮಯ ಜನತೆ ಸುಖವ ಹೊಂದಲಿ. ಭವದ ತಾಪ ಕರಗಿ ಹೋಗಿ ಬಾಳ ಬಂಡಿ ಸಾಗಲಿ. ನವಯುಗಾದಿ ಬರುವ ಸಮಯ ಜನತೆ ಸುಖವ ಹೊಂದಲಿ. ಭವದ ತಾಪ ಕರಗಿ ಹೋಗಿ ಬಾಳ ಬಂಡಿ ಸಾಗಲಿ. ನಮಸ್ಕಾರ.